ಸರ್ ನಮಸ್ತೆ. ನಮಸ್ತೆ ಸರ್. ಹಾಂ ಸರ್, ತಮ್ಮ ಹೆಸರು? ಮಂಜುನಾಥ್ ಅಂತೇಳಿ. ಯಾವ ಗ್ರಾಮ? ಹಿರಿಯಾಯಿರಳ್ಳಿ ಗ್ರಾಮದವರು. ಎಲ್ಲಿ? ಚಿನ್ಕುಳಿ ಹೋಬಳಿನಾ? ಚಿನ್ಕುಳಿ ಹೋಬಳಿ, ಬನ್ನಂಗಾಡಿ ಪಂಚಾಯತಿ, ಪಾಂಡವಪುರ ತಾಲೂಕು. ಪಾಂಡವಪುರ ತಾಲೂಕು. ಹಾಂ ಹಾಂ. ನೀವು ಏನು ಸರ್, ಯಾವ ವಯಸ್ಸಿಂದು ಎತ್ತುಗಳು ಕರುಗಳ ಸಾಕೋದು ನೀವು? ನಾವು ಹಾಲು ಹಾಲಿನ ಕರುಗಳೇ ಜಾಸ್ತಿ ಸಾಕೋದು. ಸಣ್ಣದ್ರಿಂದ ತಂದು ದೊಡ್ಡವು ಮಾಡಿ ಬೇರೆಯವ್ರಿಗೆ ಮಾರೋದು. ಯಾವ ಜಾತ್ರೆಯಲ್ಲಿ ಭಾಗವಹಿಸ್ತೀರಾ ನೀವು? ಸರ್ ನಾವು ಮುಡುಕ್ತೋರು ಎಲ್ಲ ಜಾತ್ರೆಗೂ ಹೋಗ್ತೀವಿ ಸರ್. ಹೋಗ್ತಾ ಇದ್ದೀರಾ? ಈಗ ಸದ್ಯಕ್ಕೆ ಮುಡುಕ್ತೋರೆ, ಚುಂಚುನಕಟ್ಟೆ, ಬೇಬಿ, ಹೇಮಗಿರಿ, ತೂಕ ಅಷ್ಟು ಜಾತ್ರೆಗೂ ಹೋಗ್ತೀವಿ. ವರ್ಷದಲ್ಲಿ 5 ಜಾತ್ರೆಗೆ ಹೋಗ್ತೀರಾ? ಜಾತ್ರೆಗೆ ಹೋಗ್ತೀವಿ. ಹಂಗೆ ನೀವು ರೈತರ ಹೋಗಿ ತೊಗೊಂತೀರಾ, ಜಾತ್ರೆಗಳು ತೊಗೊಂತೀರಾ ಜಾಸ್ತಿ ಕರುಗಳನ್ನ? ಸರ್ ನಾವು ಸೀನ್ ಮಗ್ಳು ಕರ ತರ್ತೀವಿ, ಊಟ ಮಾಡ್ತೀವಿ. ಇಲ್ಲ ಕೂಟ ಯಾರು ಮಾಡಿದ್ರೆ ಅವನ್ನ ತಂದು ಸಾಕ್ತಿವಿ. ನಮ್ಮ ಮನೇಲೆ ಸಾಕಿ ದೊಡ್ಡವು ಮಾಡಿ ಯಾರು ಹೊರಗಡೆ ಬಂದ್ರೆ ಮನೆ ಹತ್ರ ಬಂದ್ರೆ ಕೊಡ್ತೀರಾ? ಮನೆ ಹತ್ರ ಬಂದು. ಇಲ್ಲಿ ಎಷ್ಟು ವರ್ಷ ಬರ್ತೀರಾ ನೀವು ಬೇಬಿಗೆ? ನಾವು ಒಂದು ಬೇಬಿ ಸ್ಟಾರ್ಟ್ ಮಾಡಿದರೆ ಪ್ರೈಜು ಇದು ಮಾಡಿ ಮತ್ತೆ ಚಪ್ರ ಅಂತ ಇಲ್ಲಿ ಬೇಬಿಲಿ ಯಾರು ಚಪ್ರ ಹಾಕ್ತಿದ್ರು. ಅವತ್ತಿನ ಕಾಲದಲ್ಲೇ ನಾವು ಚಪ್ರ ಒಂದು 40 ವರ್ಷ ಹಿಂದೆನೆ ನಮ್ಮ ಅಪ್ಪಾರು ಮಾಡ್ತಿದ್ರು. ಪಾಂಡವಪುರ ಚಪ್ರ ಹಾಕ್ತಿದ್ರ? ಇಲ್ಲ, ನಾವು ಕೈಲಿ ಗರಿ ಎಣದಿ ಕೈಲಿ ಹಾಕ್ತಿದ್ದೋ. ಅವಾಗ ಪಾಂಡವಪುರ ಚಪ್ರ ಅಂತ ಗೊತ್ತಿರ್ಲಿಲ್ಲ, ಸ್ವಾಮಿಯನ್ನೇ ಗೊತ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಸ್ಟೇಜ್ ಮಾಡಿದರೆ ನಾವು ಸ್ವಾಮಿಯನ್ನ ಹಾಕ್ತಾರೋ ಪಾಂಡವಪುರದವ್ರೆ. ಪಾಂಡವಪುರದಿಂದ ಪಾಂಡವಪುರ ಚಪ್ರ ಇತ್ತೀಚೆಗೆ ಬಂದದ್ದು, ಒಂದು 10 ವರ್ಷದಿಂದ ಈಚೆಗೆ. ಮೊದಲೆಲ್ಲ ಕೈಲಿ ಗರಿ ಎಣಿಯೋದು, ಅಡಿ ಪಂಚೆ ಕಟ್ಟೋದು, ಈ ತರ ಮಾಡ್ಕೊಂಡು ಚಪ್ರ ಮಾಡ್ತಿದ್ದ. ಒಂದೊಂದು ವಾರ ಇಲ್ಲೇ ಇಟ್ಕೊಂಡು ಮುಂಚಿತವಾಗೇ ಬಂದು ನಾವು ಆಮೇಲೆ ಇವೆಲ್ಲ ಹೊಸದಾಗಿ ಇದು ಮಾಡಾದ್ಮೇಲೆ ಈ ಚಪ್ರಗಳು ಬಂದು. ಹೇಗಿದೆ ಈ ವರ್ಷ ಅನುಭವ ನಿಮಗೆ ಜಾತ್ರೆ? ಸರ್ ಈ ವರ್ಷ ಎಲ್ಲ ವರ್ಷಕ್ಕಿಂತ ನಂಬರ್ 1. ತುಂಬಾ ಸರಿ ಸೇರಿದೆ. ನಂಬರ್ 1. ವ್ಯಾಪಾರಗಳು ಚೆನ್ನಾಗಿದೆಯಾ? ಸರ್ ವ್ಯಾಪಾರ ಒಂದು ಸ್ವಲ್ಪ ದೊಡ್ಡ ಎತ್ತಿನ ವ್ಯಾಪಾರ ಸಿಕ್ಕಿದೆ. ಕರುಗಳು ವ್ಯಾಪಾರ ನಡೆದ ಸರ್. 2-4 ಒಳಗೆ ಒಂದು 2.5 ಲಕ್ಷ 3 ಲಕ್ಷದ ಒಳಗೆ ನಡೆದ. ದೊಡ್ಡ ಎತ್ತಿನ ವ್ಯಾಪಾರ ಕಮ್ಮಿ. ಆಮೇಲೆ ಸರ್ ಯಾವ ಭಾಗದಿಂದ ಬಂದಿದ್ದಾರೆ ರೈತರುಗಳು ಇಲ್ಲಿ? ಸರ್ ಎಲ್ಲ ಪೂರ್ತಿ ಎಲ್ಲ ಡಿಸ್ಟಿಕ್ಕಿಂದಲೂ ಬಂದವ್ರಿ ಸರ್. ಬೆಂಗಳೂರು ಡಿಸ್ಟಿಕ್ಕು, ಹಾಸನ ಡಿಸ್ಟಿಕ್ಕು, ರಾಮನಗರ, ಮತ್ತೆ ಎಲ್ಲಾ ಡಿಸ್ಟಿಕ್ಕು, ಎಲ್ಲಾ ಕಡೆಯಿಂದಲೂ ಈ ನಮ್ಮ ಬೇಬಿ ಜಾತ್ರೆ ಅಂದ್ರೆ ಒಂದು ಆಸಕ್ತಿ ಇದೆ. ಗಂಡು ಜಾತ್ರೆ ಅಂತಾರೆ ಸರ್. ಈಗ ಇಷ್ಟಂತೂ ಬಹಳ ಪ್ರಬುದ್ಧಮಾನಕ್ಕೆ ಗೊತ್ತು ನಮ್ಮ ಕರ್ನಾಟಕಕ್ಕೆ. ಇದೀಗ ಸದ್ಯಕ್ಕೆ ಇದೆ ಒಂದೇ ಜಾತ್ರೆ ಅಂತ. ಒಳ್ಳೊಳ್ಳೆ ಪ್ರೈಸ್ ಇಟ್ಟದ್ರಿಂದ ಎಲ್ಲರಿಗೂ ಒಂದು ಉತ್ಸಾಹ ಬರಕ್ಕೆ. ಆಮೇಲೆ ಎಲ್ಲಾ ನೀರುಂತವಿಂದ ಪ್ರತಿಯೊಂದು ಲೈಟ್ ಸೌಕರ್ಯ ಸೌಲಭ್ಯ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ನಮ್ಮ ಶಾಸಕರು MLA ದರ್ಶನ್ ಪುಟ್ಟಣೆ ಅವರು ಮಾಡಿದ್ದಾರೆ. ಜವಾಬ್ದಾರಿ ತಗೊಂಡು ಬಹಳ ರೈತರ ಬಗ್ಗೆ ಆಸಕ್ತಿ ಇಟ್ಕೊಂಡು ಮಾಡೋದು. ಈ ಜಾತ್ರೆ ತರ ಬೇರೆ ಕಡೆ ಯಾರು ಮಾಡಿದಾರ, ನೋಡಿದ್ದೀರಾ ಬೇರೆ ಭಾಗದಲ್ಲಿ? ನೋಡಿಲ್ಲ ಸರ್, ನಾವು ಇಲ್ಲಿವರೆಗೆ ಎಲ್ಲೂ ನೋಡಿಲ್ಲ. ಇನ್ಮೇಲೆ ಏನಾರ ಇವ್ರು ನೋಡಿ ಅಭಿವೃದ್ಧಿ ಮಾಡ್ಬೋದು ಜಾತ್ರೆಗಳ. ಮುಡುಕ್ತೊರೆ ಹೇಗಿತ್ತು, ಪರವಾಗಿಲ್ವಾ? ಮುಡುಕ್ತೊರೆ ಮೊದಲು ಚೆನ್ನಾಗಿ ನಡೀತಿತ್ತು, ಇತ್ತೀಚೆಗೆ ಅದು ಶಿಥಿಲ ಆಗಿ ಈಗ ಎಲ್ಲ ಅದಕ್ಕೆ ಅಷ್ಟೊಂದು ಹಣ ಬಂದರೂ ಸಹ ದೇವರ ಇದಕ್ಕೆ ಅವ್ರು ಏನೇ ರೈತರು ಬಗ್ಗೆ ಚಿಂತನೆ ಮಾಡ್ತಾ ಇರೋದು. ಓಕೆ, ಸರ್ಕಾರ ಏನು ನಿಲುವು ತೊಗೊಬೇಕು ಸರ್? ಸರ್ಕಾರ ಏನೇನು ನಿಮಗೆ ಸೌಲಭ್ಯ ಮಾಡ್ಕೊಡ್ಬೇಕು ಸರ್? ಸರ್ಕಾರ ನಮ್ಗೆ ಏನು ಮಾಡ್ಕೊಡ್ದವರು ಜಾತ್ರೆ ಜಾನುವಾರುಗಳಿಗೆ ಬಂದಾಗ ಒಂದಷ್ಟು ಲೈಟ್ ಆಗಲಿ, ನೀರಿಂದಾಗಲಿ, ಮತ್ತೆ ಜನಗಳಿಗೆ ತಿರ್ಗಾಡಕ್ಕೆ ದಾರಿ ಇಂಥ ಒಂದು ಮಾಡಿಕೊಟ್ರೆ ರೈತರು ಇನ್ನೂ ಖುಷಿ ಪಟ್ಟು ಇದನ್ನ ಮಾಡಕ್ ಇಷ್ಟಪಡ್ತಾರೆ ಸರ್. ಜಾತ್ರೆ ಅಭಿವೃದ್ಧಿ ಮಾಡ್ಕೊಂಡು ಹೋಗಕ್ಕೆ. ನಿಮ್ಮೂರಲ್ಲಿ ನಾಟಿ ದಿನಗಳು ಜಾಸ್ತಿ ಇದೆಯಾ? ನಾಟಿ ದನ ಇದೆ ಸರ್ ನಮ್ಮೂರು. ಓಕೆ, ಎಲ್ಲ ಕೆಲಸಕ್ಕೆಲ್ಲ ಉಪಯೋಗಿಸ್ತಾರೆ? ಕೆಲಸಕ್ಕೆಲ್ಲ ಉಪಯೋಗಿಸ್ತಾರೆ. ನಾವು ಈಗ ಇಲ್ಲಿಂದ ಹೋದ್ರೆ ನಾವು ಕೆಲಸ ಮಾಡಕ್ಕೆ. ನೀವೇನ್ ಬೆಳೀತಾ ಇದ್ದೀರಾ? ನಾವು ರಾಗಿ, ಭತ್ತ, ಎಲ್ಲಾ ತರಕಾರಿ, ಹೂವು ಎಲ್ಲ ಮಾಡ್ತೀವಿ. ನಾವು ದನಿನಲ್ಲೇ. ಟ್ರ್ಯಾಕ್ಟರ್ ಆದಷ್ಟು ಕಡಿಮೆ. ಟ್ರ್ಯಾಕ್ಟರ್ ಅಲ್ಲಿ ಸರ್ 1 ಗಂಟೆ ನಾವು ಒಂದು ಹೊಲ, ಒಂದು ಜಮೀನು, ಒಂದು 10 ಗುಂಟೆ ಉಳ್ಬೇಕು ಅಂದ್ರೆ 1,000 ಕೊಡ್ಬೇಕು ಸರ್. 1 ಗಂಟೆಗೆ? ದನಿನಲ್ಲಿ 1 ಗಂಟೆ 1.5 ಗಂಟೆ 10 ಗುಂಟೆ ಉತ್ಬಿಡ್ಬೋದು. ಟ್ರ್ಯಾಕ್ಟರ್ ಬೇಕಾಗತ್ತಾ ದನಗಳಲ್ಲಿ ಬೇಕಾಗತ್ತಾ? ಟ್ರ್ಯಾಕ್ಟ್ರಲ್ಲಿ ಬೇಗ ಆದ್ರೂ ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡಕ್ಕೆ ಹುಳ ಚೆನ್ನಾಗಿ ಅರಿಯಲ್ಲ ಸರ್. 4 ಹುಳ ಉಳೋದು ಒಂದೇ ಟ್ರ್ಯಾಕ್ಟ್ರಲ್ಲಿ, ದನಿನಲ್ಲಿ 1 ಹುಳ ಉಳೋದು ಒಂದು. ಏನು ಡಿಫ್ರೆನ್ಸ್? ಮಣ್ಣಲ್ಲಿ ಏನು ಬದಲಾವಣೆ ಆಗುತ್ತೆ? ಆಮೇಲೆ ಟ್ರ್ಯಾಕ್ಟ್ರಲ್ಲಿ ಸುಮ್ಮನೆ ಹೊಗೆ ಬರ್ತದೆ ಅಷ್ಟು ಬಿಟ್ರೆ ಪರಿಸರ ಹಾಳಾಯ್ತದೆ. ಇದರಲ್ಲಿ ಗಂಜಲ ಹೋಯ್ತದೆ, ತೊಪ್ಪೆ ಆಗ್ತದೆ, ಜಮೀನು ಅಭಿವೃದ್ಧಿ ಆಯ್ತದೆ. ಜಮೀನು ಫಲವತ್ತತೆ ಜಾಸ್ತಿ ಆಗುತ್ತೆ. ಫಲವತ್ತತೆ ಜಾಸ್ತಿ ಆಯ್ತದೆ. ಅಭಿವೃದ್ಧಿ ಅಂದ್ರೆ ಫಲವತ್ತತೆ. ಹೌದೌದು. ನಮ್ಮ ನಾಟಿ ದನ ಅಲ್ಲಿ ನಾವು ಮೇವು ಕಟ್ಟಾಕಿದ್ರು 2 ಸಲ ಗಂಜಲ ಹೋಯ್ತದೆ, ಒಂದು 4 ಸಲ ತೊಪ್ಪೆ ಆಗ್ತದೆ. ಅವಾಗ ಪ್ರತಿದಿನ ಮಾಡ್ಕೊ ಹೋದಾಗ ಜಮೀನು ಅಭಿವೃದ್ಧಿ ಮತ್ತೆ ಫಲವತ್ತತೆ ಜಾಸ್ತಿ ಆಗಿ ನಮ್ಗೆ ಹೆಚ್ಚಿನ ಲಾಭ ಬರ್ತದೆ ಅಷ್ಟೇ. ನಾಟಿ ದನ ಸಾಕೋದ್ ಪ್ರದೇಶದಿಂದ ಒಳ್ಳೆ ಆರೋಗ್ಯ ಇರ್ತದೆ ನಮ್ಗೆ. ಈ ದನಿನ ಒಂದು ಗಂಜಲ ಆಗಲಿ, ತೊಪ್ಪೆ ಆಗಲಿ, ಸಗಣಿ ಆಗಲಿ, ಪ್ರತಿಯೊಂದು ನಾವು ಯೂಸ್ ಮಾಡ್ಕೊ ಬಂದಾಗ ನಮ್ಗೆ ಕೆಲವು ಕಾಯಿಲೆಗಳೇ ಕಮ್ಮಿ ಆಗೋಯ್ತದೆ.
ನೀವು ಇದನ್ನ ತೋರ್ಸೋದಲ್ಲಿ ಇದನ್ನ ಪ್ರೀತಿಯಿಂದ ನೋಡ್ಕೊಂಡು ಇದು ಮಾಡಿದಾಗ ಹ್ಮ್ ನಮ್ಗೆ 100ಕ್ಕೆ 100 ಹಿಂದೆಲ್ಲ ನಮ್ಮ ತಾತಿರೆಲ್ಲ ಮಾಡ್ತಿರೋದು ಸರ್. ಅದೇ ರೀತಿ ಮಾಡ್ಕೊಂಡು ಹೋದ್ರೆ ಹೌದು. ಈಗ ಯಾವ್ಯಾವ್ದೋ ಹೊಸ ಕಾಯಿಲೆಗಳು ಬಂದಿರೋವೆಲ್ಲ ಒಂಚೂರು ಕಮ್ಮಿ ಆಯ್ತದೆ ಅಂತೇಳಿ ನಮಗೆ ಒಂದು ಅನ್ನಿಸ್ತಾ ಇದೆ ಸರ್. ಈಗ ನೀವು ಹೊಲಕ್ಕೆಲ್ಲ ದನದ ಗೊಬ್ಬರನೇ ಹಾಕದ? ಹಾಂ ಸರ್, ದನಿನ ಗೊಬ್ಬರ. ಆಚೆಗಡೆಯಿಂದ ಯೂರಿಯಾ DAP ಎಲ್ಲ ಹಾಕ್ತೀರಾ? ಅದನ್ನು ಇಲ್ಲ ಸರ್, ಒಂದು 10% ಮಾಡ್ತೀವಿ, 90% ಇದೆ ದನದಿಂದ ಜಾಸ್ತಿ ನೀವು ಹಾಕೋದು. ಏನೇನು ಈಗ ರಾಗಿ ಮತ್ತೆ ಭತ್ತನ? ರಾಗಿ, ಭತ್ತ, ಹೂವಿನ ಗಿಡ ಮತ್ತೆ ಜೋಳ, ತಗರಿ ಎಲ್ಲ ಪ್ರತಿ ಮನೆಗೆ ಏನ್ ಬೇಕು ಅವರೇ ಜೋಳ, ತಗರಿ ಎಲ್ಲಾನು ಹಾಕ್ತಿವಿ. ಎಲ್ಲ ದನಿನ ಗೊಬ್ಬರ ನಾವು ಸ್ಟಾರ್ಟಿಂಗು ಮಳೆ ಬಿದ್ದಕ್ಕೆ ಉಳುಮೆ ಮಾಡಿ ಒಂದು ಉಳುವ ಚೆಲ್ಲಿರ್ತೀವಿ, ಅದ್ರ ಮೇಲೆ ಬಿತ್ತನೆ ಹಾಕ್ತೀವಿ, ಚೆನ್ನಾಗಿ ಬರ್ತದೆ. ಈಗ ವ್ಯವಸಾಯದಲ್ಲಿ ಈಗ ಲಾಭ ಇದೆಯಾ? ಭತ್ತ ರಾಗಿ ಏನ್ ಬೆಳೆದ್ರು ಸಿಗ್ತದೆ ದುಡ್ಡುಗಳು? ಭತ್ತ ರಾಗಿ ಬೆಳೆದ್ರೆ ಲಾಭ ನಮ್ಗೇನು ಅವರು ಸರ್ಕಾರ ಕೊಡ್ತಾ ಇರುವಂತ ಹಣದಲ್ಲಿ ನಮ್ಗೆ ಏನು ಸಿಗಲ್ಲ. ಈ ವರ್ಷ 1 ಎಕರೆ ಭತ್ತ ಬೆಳಿಬೇಕು ಅಂದ್ರೆ ನಾವು ನಡಬೇಕು ಅಂದ್ರೆ 15ರಿಂದ 20 ಸಾವಿರ ಖರ್ಚು ಬರ್ತದೆ. ಅದ್ರಲ್ಲಿ ಬರೋದೇನು ಒಂದು ಚೆನ್ನಾಗಿ ಬೆಳೆದ್ರೆ ಒಂದು 30 ಸಾವಿರ ಸಿಗ್ಬೋದು. ಕುಯ್ಲ್ ಮಾಡಿ ಇದು ಮಾಡೋಕ್ಕೆ 25 ಸಾವಿರ ಬೇಕು ಎಲ್ಲ ಕೊನೆಯವರಿಗೆ. ನಮ್ಗೊಂದು 5 ಸಾವಿರ ಉಳಿತದೆ. ನಮ್ಮ ಮನೆಯವರೆಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಮಾಡಿದ್ರೆ ಅಷ್ಟು ಬಿಟ್ರೆ ಹುಲ್ಲು ದನಿಗೆ ಹುಲ್ಲು ಉಳ್ಕೋಬಹುದು. ಅಷ್ಟು ಬಿಟ್ರೆ ಇನ್ನೇನು ಸಿಗಲ್ಲ ಸರ್. ಅದರಲ್ಲಿ ಮೇನ್ ರೈತರು ದನಗಳು ಸಾಕಕ್ಕೆ ಹುಲ್ಗೋಸ್ಕರ ಸ್ವಲ್ಪ ಬೆಳ್ಕೊಂತಾರೆ ಮನೆ ಮಟ್ಟಿಗೆ ಅಷ್ಟೇ. ಮನೆಗೆ ಹುಲ್ಗೆ ಬೆಳ್ಕೋಬಹುದು. ಲಾಭ ಅಂತ ಅಷ್ಟು ಹೇಳ್ಕೊಳ್ಳೋದಿಲ್ಲ. ಅದ್ರಲ್ಲಿ ಏನು ವ್ಯವಸಾಯದಲ್ಲಿ ನಮ್ಗೆ ಲಾಭ ಸಿಕ್ಕಿಲ್ಲ. ಏನಾರ ಬೇರೆ ತರಕಾರಿ ಐಟಮ್ ಅಲ್ಲಿ ಯಾವಾಗ್ಲೂ 10 ವರ್ಷಕ್ಕೋ 5 ವರ್ಷಕ್ಕೋ ಒಂದ್ಸಲ ಸಿಗ್ತದೆ. ಇಲ್ಲ ಅಂದ್ರೆ ಅವ್ರ ಜೀವನಕ್ಕಾಗಷ್ಟೇನೋ ಮಾಡ್ಕೊ ಹೋಗ್ಬೋದು ಜಮೀನ್ ಮಾಡಿರೋರು. ಅಷ್ಟು ಬಿಟ್ರೆ ಇನ್ನೇನು ಮಾಡಕ್ ಆಯ್ತಾ ಇಲ್ಲ ಸರ್. ಆಮೇಲೆ ನಾಟಿ ದನಗಳಿಗೆ ಇನ್ಶೂರೆನ್ಸ್ ಎಲ್ಲ ಮಾಡ್ತಾರ ಸರ್ಕಾರದವರು? ಏನಾದ್ರು ಸರ್ ಮಾಡ್ತಾ ಇದ್ದಾರೆ? ನೀವು ಮಾಡಿಸ್ತಾ ಇದೀರಾ ಸರ್? ಈಗ ತಂದಿರೋ ನಾನು ಮಾಡಿಲ್ಲ, ಇದು ರೀಸೆಂಟ್ ಆಗಿ ಒಂದು ತಿಂಗಳಲ್ಲಿ ತಂದಿರೋದು ಇವಾಗ. ಎಷ್ಟು ಬೆಲೆವರೆಗೂ ಮಾಡ್ತಾರೆ ಸರ್ ಇನ್ಶೂರೆನ್ಸ್? ಎಷ್ಟು ಅಮೌಂಟ್ವರೆಗೂ ಮಾಡ್ತಾ ಗೊತ್ತಾ ಸರ್? ಇನ್ಶೂರೆನ್ಸ್ ನಾನು ಅದ್ರ ಮಾಹಿತಿ ಸರಿಯಾಗಿ ತಿಳ್ಕೊಂಡಿಲ್ಲ. ಒಟ್ಟಿನಲ್ಲಿ ಮಾಡೋದು ನಮ್ಮ ವೆಟರ್ನರಿ ಆಸ್ಪತ್ರೆಲೆಲ್ಲ ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ. ಓಕೆ, ಏನಾದರೂ ಸಾವಿಗೆ ಆದ್ರೆ ಅದು ಅಮೌಂಟ್ ಸಿಗುತ್ತೆ ನಿಮಗೆ? ಓಕೆ, ಎಷ್ಟು ಅಂತ ಗೊತ್ತಿಲ್ಲ. ಎಷ್ಟು ಅಂತ ಸರಿಯಾದ ರೀತಿ ನಾನು ಸರಿಯಾಗಿ ಅದು ತಿಳ್ಕೊಂಡಿಲ್ಲ. ಆಮೇಲೆ ಅದು ಸಿಕ್ಬೇಕಾದ್ರೆ ನಮಗೆ ಎಷ್ಟೋ ದಿನ ಬೇಕು ಸರ್. ಏನು ನಾವು ಇವಾಗ ಸಾವಾಯ್ತು ಇನ್ನೊಂದು ತಿಂಗಳಿಗೆ ಕೊಡಿ, 15 ದಿನಕ್ಕೆ ಕೊಡಿ ಅಂತ ಅದೇ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಎಲ್ಲ ಮಾಡಿ ಅಲ್ಲಿಂದ ಹಣ ಸರ್ಕಾರದಿಂದ ಬಂದಿಲ್ಲ, ಬಿಡುಗಡೆ ಆಗೋದು ತಿರುಗಿಸಿ ಸಾಕಾಗಿ ಕೊನೆಗೆ ಯಾವತ್ತೋ 10,000 ರೂಪಾಯಿಗೆ 5,000, 2,000, 3,000 ಕೊಡ್ತಾರೆ. ಒಂದು ಚಿಟ್ಟೆ ನಮ್ಮೂರಲ್ಲೇ ಒಂದು 2-3 ಜನ ಚಿಟ್ಟೆ ಕಡ್ತಿದ್ದವು. ಅವತ್ತು ಅವು ಒಂದು 50ರಿಂದ 45 ಸಾವಿರದಿಂದ 50 ಸಾವಿರ ಬಾಳವು. 5,000 ಹಾಕೋರು, 6,000 ಹಾಕೋರು. ರೈತಂಗೆ ನಷ್ಟನೇ ಆಯ್ತು. ಅಷ್ಟೇ ಸರ್. ಬಹಳ ತುಂಬಾ ತೊಂದರೆ ಆಯ್ತು. ಈ ಕುರಿ ಮೇಕೆ ಸತ್ರ ಎಷ್ಟು ಕೊಡ್ತಾರೆ ಪರಿಹಾರ? ಅವಕ್ಕೂ ಅಷ್ಟೇ ಸರ್. 5,000 ಏನೋ 1,000, 2,000 ಕೊಡ್ತಾರೆ. ಅದು 7,000, 8,000 ಬಾಳೋರು 1,000, 2,000. ಚಿರತೆ ಮತ್ತೆ ಹುಲಿ ಗಿಲಿ ಹಿಡಿದ್ರೆ ಅದಕ್ಕೆ ನಾವು ಈಗ ಚಿರತೆಗೆ ಎಲ್ಲ ಬರ್ಸಿದ್ದು 3,000 ಬತ್ತು, 30,000 ರೂಪಾಯಿ ನಸ ತಿನ್ಕೊತು, 3,000 ಬತ್ತು. ಹಾಗಾದ್ರೆ ರೈತ 27,000 ಲಾಸ್ ಆಯ್ತು. 27,000 ಹೋಯ್ತು. 27,000 ಲಾಸ್ ಆಯ್ತು. ಇದೇ ಸ್ಥಿತಿಲಿ ಈಗ ಬಂದಿರೋದು. ಸರ್ಕಾರದಿಂದ ಬಿಡುಗಡೆ ಆಗುವಂತ ಹಣ ನಾವು ಕೈಯಂಗೆ ಇಲ್ಲ ಸರ್. ರೈತರಿಗೆ ಅನುಕೂಲ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಇದು ಒಂದು ವಿಮೆ ಮಾಡಿಕೊಟ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗ್ತದೆ. ಮತ್ತೆ ನಾವು ಏನೇ ತೊಂದರೆ ಆದ್ರೂ ನಾವು ಹೊಸದಾಗೆ ಸಾಲ ಸೋಲ ಮಾಡಿ ಬಂಡವಾಳ ಹಾಕಿ ತಿರ್ಗಾ ಇದು ಮಾಡ್ಬೇಕು. ಈಗ ರೈತರಿಗೆ ಇಷ್ಟು ದಿನದೊಳಗೆ ಈಗ ಇದನ್ನ ವಿಮೆ ದುಡ್ಡ ಕೊಡ್ಬೇಕು ಅಂತ ಒಂದು ಕಾಯ್ದೆನೆ ಮಾಡ್ಬೇಕು. ಒಂದು ಹಸುಗೆ ಏನಾರ ಒಂದು ತೊಂದರೆ ಆಗಿ ಏನೋ ಸತ್ರೆ, ಇಲ್ಲ ಅಂದ್ರೆ ಹುಲಿ ಕಚ್ಚಿದ್ಯೋ, ಚಿಟ್ಟೆ ಕಚ್ಚೋ, ಏನೋ ಒಂದು ಇನ್ಶೂರೆನ್ಸ್ ಹಣ ಇಷ್ಟು ದಿನದೊಳಗೆ ಇವ್ರಿಗೆ ಕೈ ಸೇರ್ಬೇಕು. ರೈತರಿಗೆ ಒಂದ್ ವಾರ ಮಾಡ್ಬೇಕು ಸರ್. ಏನಾರ ರೈತರು ಬದುಕ್ಬೋದು ಅಲ್ಲಿ ಗಂಟ. ಇಲ್ಲ ಅಂದ್ರೆ ಬಡಿ ಸಾಲಕ್ಕೆ ತರ್ಬೇಕು. ಅವ್ರು 2,000, 3,000 ಕೊಡ್ತಾರೆ. ಅಷ್ಟೊತ್ತಿಗೆ ಖರ್ಚಿ ಆಗೋಗಿರ್ತದೆ. ರೈತರಿಗೆ ತುಂಬಾ ಕಷ್ಟ ಆಗುತ್ತೆ. ಕೊಟ್ಟಿ ನಾವು ಇದ್ ಮಾಡೋದಕ್ಕೆ ಅಷ್ಟು ತೊಂದರೆ ಆಯ್ತದೆ ಸರ್ ರೈತರಿಗೆ. ತಮ್ದು ಸರ್ಕಾರದ ಮಟ್ಟದಲ್ಲೇ ಮಾಡ್ಬೇಕು ಅದನ್ನ. ನಿಜ. ತಮ್ಮ ಫೋನ್ ನಂಬರ್ ಹೇಳಿ ಸರ್. 97400678. ತಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್. ಗ್ರಾಮದ ಹೆಸರು? ಗ್ರಾಮ ಗಿರಿಯಾಯಿರಳ್ಳಿ ಗ್ರಾಮ, ಬನ್ನಂಗಾಡಿ ಪಂಚಾಯತಿ, ಚಿನ್ಕುಳ್ಳಿ ಹೋಬಳಿ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ. ಓಕೆ, ಧನ್ಯವಾದ. ಥ್ಯಾಂಕ್ ಯು. ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದ.